ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸೇವಾದಳ ವತಿಯಿಂದ ಭಾರತ್ ಜೋಡೋ ಭವನದಲ್ಲಿ ಕಾರ್ಯಕಾರಿ ಸಭೆ ಆಯೋಜಿಸಲಾಯಿತು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸೇವಾದಳದ ಮಹಿಳಾ ಸಂಘಟಕರಾದ ಗಿರಿಜಾ ಹೂಗರ್ ಅವರು, ಕಾಂಗ್ರೆಸ್ ಪಕ್ಷದಲ್ಲಿ ಸೇವಾದಳ ಒಂದು ಮುಂಚೂಣಿ ಘಟಕ. ಸೇವಾದಳದ ಸೇನಾನಿಗಳು ಪಕ್ಷ ನಿಷ್ಠೆಯಿಂದ ಸಾಮಾನ್ಯ ಕಾರ್ಯಕರ್ತರಾಗಿ ದುಡಿಯುತ್ತಿದ್ದಾರೆ. ಎಲ್ಲವನ್ನು ಪರಿಗಣಿಸಬೇಕು ಎಂದು ಹೇಳಿದರು. ಹೇಳ್ಬೇಕಂತಂದ್ರೆ ಇದು ಒಂದು ಬಹಳ ನೋವು ತರುವಂಥ ವಿಚಾರ ಅಂತ ನಾನು ಹೇಳ್ತೀನಿ. ಯಾಕಂತಂದರೆ ಇವತ್ತಿಗೂ ಸೇವಾದಳದಲ್ಲಿ ಡಿಸೋಲ್ ಅನ್ನೋಂಥ ಪದವಿ ಇರಲಿಲ್ಲ. ಅದು ಮಾಡಬಾರ್ದಿತ್ತು. ಅವರು ನನಗೆ ಭಾಳ ನೋವಾಗ್ತಾ ಇದೆ. ನೋವಿಂದ ಹೇಳ್ತಾ ಇದ್ದೀನಿ ಈ ಮಾತು. ಯಾಕಂದರೆ ನಿಮಗೆ ಯಾರು ಬೇಡ, ಅವ್ರನ್ನ ತೆಗೆದು ಮತ್ತೆ ಬೇರೆದವ್ರನ್ನ ಅವ್ರನ್ನ ಆರಿಸಿ ಅಲ್ಲಿ ಜಾಗಕ್ಕೆ ಕೂರಿಸುವಂಥ ಒಂದು ಅಧಿಕಾರ ನಿಮಗಿದೆ. ಇನ್ನೊಂದು ವಿಷಯದಲ್ಲಿ ಅಂತಂದರೆ KPCC ತಿಳಿಸ್ತೇನೆ, ಅವರು ಈ ಒಂದು ನಿರ್ಧಾರವನ್ನು ತಗೊಂಡಿದ್ದು ನಾನು ಭಾಳ ತಪ್ಪು ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ನನಗೆ ಭಾಳ ನೋವಾಗ್ತಾ ಇದೆ ಈ ಮಾತು ಕೇಳಲಿಕ್ಕೆ. ಯಾಕೆಂದರೆ ಪೂರ್ತಿ ನೀವು KPCCನ ಡಿಸಾಲ್ವ್ ಮಾಡಿದರೆ ಮುಂದೆ ನಾವು ನಡೆಯೋದು ಹೇಗೆ, ನಾವು ಬರೋದು ಹೇಗೆ? KPCCಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕ್ರಮಗಳಾದರೆ ಸೇವಾದಳದವ್ರು ಬೇಕು, ಅವರಿಲ್ಲದೇ ಕಾರ್ಯಕ್ರಮ ನಡೆಯೋದಿಲ್ಲ. ಅದು ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂತಂದರೆ ಭಾರತ್ ಜೋಡೋ ಇರ್ಬೋದು, ಮತ್ತು ಮೇಕೆದಾಟು ಇರ್ಬೋದು, ಅಥವಾ ಪ್ರತಿಯೊಂದು ಫಂಕ್ಷನ್ನಲ್ಲಿ ಪ್ರತಿಯೊಂದು ಇದರಲ್ಲಿ ನಾವು ಭಾಗವಹಿಸಿ ಆ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತರುವಂಥ ಕೆಲಸವನ್ನು ನಾವು ಸೇವಾದಳದವ್ರು ಮಾಡ್ತಾ ಬಂದಿದ್ದೇವೆ, ಇದುವರೆಗೂ ಮಾಡ್ತಾ ಇದ್ದೇವೆ. ಅದಕ್ಕೆ ನಮಗೆ ಭಾಳ ನೋವು ಅನ್ನಿಸ್ತಾ ಇದೆ. ಅದಕ್ಕೆ ನಾನು ಏನು ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಅವರು ನಮ್ಮ AICC ಬಾಸ್ ಇದ್ದಾರೆ, ಅವರು ಅಧ್ಯಕ್ಷರು ಇರೋದರಿಂದ ಅವರು ಯಾವ ನಿರ್ಧಾರವನ್ನು ತಗೊಳ್ತಾರೆ, ಯಾವ ನಿರ್ಧಾರವನ್ನು ತಗೊಳ್ಳೋದಿಲ್ಲ ಅನ್ನೋದನ್ನು ಹೇಳಲಿಕ್ಕೆ ನನಗಾಗೋದಿಲ್ಲ. ಯಾಕಂತಂದರೆ ಅವರು ನಮ್ಮ ಮೇಲಿನ ಅಧಿಕಾರಿ, ನಮ್ಮ ಹೈಕಮಾಂಡ್ ಇದ್ದಾರೆ. ಅದಕ್ಕಾಗಿ ಇದನ್ನಕ್ಕೆ ಏನು ಹೇಳಲಿಕ್ಕೆ ನನಗೆ ಇದಿಲ್ಲ. ಸೇವಾದಳ ಉಳಿಬೇಕು ಅಂತಂದರೆ ನೋಡ್ರಿ, ಇಲ್ಲಿ ಏನಿದೆ ಅಂತಂದರೆ ಎಲ್ಲರೂ ನನಗೆ ಬೇಕು ನಿನಗೆ ಬೇಕು ಅಂತ ಅಧಿಕಾರವನ್ನು ಕೇಳ್ತಾರೆ ಹೊರತು ಸಂಘಟನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸಂಘಟನೆ ಮಾಡಿದ್ದೂ ಕೂಡ ಅದನ್ನು ಸರಿಯಾಗಿ ನಡೆಸ್ಕೊಂಡು ಹೋಗುವಂಥ ಒಂದು ತಾಕತ್ತು ಅವ್ರಿಗಿಲ್ಲ. ಇಲ್ಲಿ ಏನು ಬೇಕು ಅಂತಂದರೆ ಸಂಘಟನೆ ಮಾಡುವಂಥ ವ್ಯಕ್ತಿ ಬಲವಾಗಿರಬೇಕು, ಮನಸ್ಸಿನಿಂದ ಆಕಾಂಕ್ಷೆಯಾಗಿ ಆ ಒಂದು ಸೇವೆಯನ್ನು ಮಾಡುವಂಥ ಭಾವನೆ ಇರಬೇಕು, ಮತ್ತು ಫೈನಾನ್ಷಿಯಲಿ ಫಿಟ್ ಇರಬೇಕು. ದುಡ್ಡು ಇಲ್ಲದಿದ್ದರೆ ಏನು ನಡೆಯೋಕ್ಕಾಗಲ್ಲ. ದುಡ್ಡಿನಿಂದ ಎಲ್ಲವನ್ನೂ ನಾವು ಮಾಡ್ಕೋಬೋದು. ಬೇರೆಯವ್ರನ್ನ ಕೇಳ್ದೇ ನಮ್ಮ ಸ್ವಂತ ಒಂದು ಇದರಿಂದ ಪ್ರಯತ್ನದಿಂದ ನಾವು ಸಂಘಟನೆಯನ್ನು ಬೆಳೆಸುವಂಥ ಒಂದು ತಾಕತ್ತು ಕೂಡ ಇದರಲ್ಲಿದೆ, ನಾವು ಮಾಡ್ಬೋದು. ಅದಕ್ಕೆ ನಾನು ಹೇಳ್ತೀನಿ, ಒಂದು ವೇಳೆ ನಾನು ಕೂಡ ಇದರ ಆಕಾಂಕ್ಷೆ ಇದ್ದೇನೆ, ನನ್ನ ಸ್ಟೇಟ್ ಚೀಫ್ ಮಾಡಬೇಕಂತ, ಸ್ಟೇಟ್ ಅಧ್ಯಕ್ಷನ ಮಾಡಬೇಕಂತ ನಾನು ಕೂಡ ಒಂದು ಆಕಾಂಕ್ಷೆ ಇದ್ದೇನೆ. ಒಂದು ವೇಳೆ ನನಗೆ ಅದನ್ನು ಕೊಟ್ಟಿದ್ದೇ ಆದರೆ ನಾನು ಫೈನಲ್ ಆಗಿ ಏನು ಹೇಳೋದಂದರೆ, ನಾನು ಸರಿಯಾಗಿ ಈ ಒಂದು ಸೇವಾದಳವನ್ನು ಸಂಘಟನೆಯನ್ನು ಒಯ್ಯೋದರಲ್ಲಿ ನಾನು ಅತ್ಯಂತ ಪ್ರಬಲವಾಗಿ ನಾನು ಶ್ರಮಿಸ್ತೇನೆ ಅಂತ ಹೇಳ್ತೇನೆ. ಒಡೆದ ಮನೆ ಆಗಿದೆ ಒಪ್ತೀನಿ. ಯಾಕಂದರೆ ನಮ್ಮಲ್ಲಿಯೇ ಒಳಜಗಳಗಳು, ನಮ್ಮಲ್ಲಿರುವಂಥ ಭಿನ್ನಾಭಿಪ್ರಾಯಕ್ಕೆ ಒಬ್ಬರಿಗೆ ಹೊಂದಾಣಿಕೆ ಇಲ್ಲ. ಅದಕ್ಕೆ ಇದು ಒಂದು ಆಗಿದೆ ಅಂತ ಹೇಳ್ಬೋದು.